ಪಾಠ 6 ಬೇಸಿಗೆ ರಜೆಯಲ್ಲಿ ಪದ್ಯ. ಕವಿ ವಿದ್ಯಾಸಾಗರ ಕುಕ್ಕುಂದ ಪದ್ಯವನ್ನು ಹಾಡಿ ಮಕ್ಕಳಿಂದ ಹಾಡಿಸಿ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆಯಲ್ಲಿ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ನಂತರ ಮಕ್ಕಳಿಂದ ಹಾಡನ್ನು ಹೇಳಿಸಿ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆಯಲ್ಲಿ ಅಂದರೆ ಇಲ್ಲಿ ಪಟ್ಟಣದಲ್ಲಿ ಬೆಳೆದಂತಹ ಮಗು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ತನ್ನ ಹಳ್ಳಿಗೆ ಹೋಗುವ ಹಾಡನ್ನು ಹಾಡ್ತಿದ್ದಾನೆ. ಅವನಿಗೆ ಹಳ್ಳಿ ಅಂದರೆ ಒಂದು ಕನಸು. ಅದರಿಂದ ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನೂ ದುಡಿಯುವೆನು. ಪುಟ್ಟ ವಯಸ್ಸಿನಲ್ಲಿ ಅವನು ರೈತರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಮುಗಿಲನ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಕೆಲಸ ಮಾಡ್ತಾ ಮಾಡ್ತಾ ಅಂದರೆ ಹೊಲದಲ್ಲಿ ನಾನು ದುಡಿತಾ ಖುಷಿಯಿಂದ ಮುಗಿಲಿಗೆ ಮುಟ್ಟಬೇಕು ಅಷ್ಟು ಎತ್ತರದ ಧ್ವನಿ, ಜೋರಾದ ಧ್ವನಿಯಲ್ಲಿ ಹಾಡನ್ನು ನಾನು ಹೇಳ್ತೀನಿ. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಜಗದಲ್ಲಿ ಏನು ನಡೀತಿದೆ ಆ ಕೌತುಕ ವಿಷಯವನ್ನು ನಾನು ಎಲ್ರಿಗೂ ತಿಳಿಸ್ತೀನಿ. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಅವರ ತೋಟದಲ್ಲಿ ಬೆಳೆದಕ್ಕಂತಹ ಹಣ್ಣುಗಳ ಸವಿಯನ್ನು ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಹಣ್ಣಲ್ಲ, ಅವರೇ ಬೆಳೆದಂತಹ ಹಣ್ಣನ್ನು ಅವನ ಕೈಯಾರೆ ಕಿತ್ತು ತಿಂದು ಅದರ ಸವಿಯನ್ನು ಸವಿಯುತ್ತೇನೆ. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಪಟ್ಟಣದಲ್ಲಿ ಹಚ್ಚನೆ ಹಸುರಿನ ಸುಂದರತೆಯನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇಸಿಗೆ ರಜೆಯಲ್ಲಿ ನಾನು ಹಚ್ಚ ಹಸಿರನ್ನು ಕಾಣ್ತೀನಿ. ಹೊಲ, ಗದ್ದೆ, ತೋಟ ಎಲ್ಲ ನಾನು ತಿರುಗ್ತೀನಿ ಅಂತ ಹೇಳ್ತಿದ್ದಾನೆ. ಜಗತ್ತೇ ಕಾಣದಂತಹ ಕೆಲವೊಂದು ವಿಷಯಗಳ ಕೌತುಕವಾದ ವಿಷಯಗಳನ್ನು ನಾನು ಇಡೀ ಎಲ್ರಿಗೂ ತಿಳಿಸ್ತೀನಿ ಅಂತ ಈ ಪುಟ್ಟ ಮಗು ತನ್ನ ಪುಟ್ಟ ಬಾಯಿ ನಿಷ್ಕಲ್ಮಶ ಮನಸ್ಸಿಂದ ಈ ಹಾಡನ್ನು ಹೇಳ್ತಾ ಇದೆ ಅನ್ನೋದನ್ನು ವಿದ್ಯಾಸಾಗರ ಕುಕ್ಕುಂದರವರು ಹೇಳಿ ನಮಗೆ ತಿಳಿಸಿದ್ದಾರೆ. ಕೇಳಿದ ಪದಗಳು ನಾವು ಯಾವುದು ಆಡುಭಾಷೆಯಲ್ಲಿ ಕೇಳಿರ್ತೀವಲ್ಲ ಆ ಪದಗಳು ಇಲ್ಲಿ ನಾವು ಕಾಣ್ಬೋದು. ಬೇಸಿಗೆ ರಜೆ, ಹಳ್ಳಿ, ಬೆವರು, ರೈತ, ದುಡಿ, ಮುಗಿಲು, ಎತ್ತರ, ಧನಿ, ಹಾಡು, ಜಗ, ಕೌತುಕ, ವಿಷಯ, ತೋಟ, ಹಣ್ಣು, ಸವಿ, ಹಚ್ಚನೆ, ಸುಂದರ, ಸೃಷ್ಟಿ, ಸೊಬಗು. ಪದಗಳ ಅರ್ಥ. ಇಲ್ಲಿ ಪದಗಳ ಅರ್ಥ ನಾವು ನೋಡೋದಾದರೆ ಮೊದಲಿಗೆ ರೈತ ಅಂತ ಹೇಳಿದ್ದಾರೆ. ರೈತ ಅಂದರೆ ಕೃಷಿಕ, ನೇಗಿಲ ಯೋಗಿ. ಮುಗಿಲು ಅಂದರೆ ಆಕಾಶ, ಆಗಸ. ಸವಿ ಅಂದರೆ ರುಚಿ. ಸೊಬಗು ಅಂದರೆ ಚಂದ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರೋ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಅಪ್ಪನ ಜೊತೆ ನಾ ಡ್ಯಾಶ್ ಹೋಗುವೆನು. ಅಪ್ಪನ ಜೊತೆನ
ಹಳ್ಳಿಗೆ ಹೋಗುವೆನು. ಎತ್ತರ ದನಿಯಲ್ಲಿ ಹೇಳುವೆನು. ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು. ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು. ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು. ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಕವಿಯು ಯಾರ ಜೊತೆ ದುಡಿಯುವನು? ಅಂದರೆ ಈ ಬಾಲಕ ಅಂದರೆ ಪುಟ್ಟ ಮಗುನೇ ಕವಿಯಾಗಿ ಹೇಳ್ತಿದ್ದಾರೆ ಅನ್ನೋ ರೀತಿ ಈ ಪದ್ಯವನ್ನು ರಚನೆ ಮಾಡಿದ್ದಾರೆ. ಕವಿಯು ಯಾರ ಜೊತೆ ದುಡಿಯುವನು? ಕವಿಯು ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗಿ ಬೆವರನ್ನು ಸುರಿಸಿ ರೈತರ ಜೊತೆಯಲ್ಲಿ ದುಡಿಯುವನು. ನಾನು ಕೂಡ ರೈತರಲ್ಲಿ ಒಬ್ಬನಾಗಿ ದುಡಿತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಕೌತುಕ ವಿಷಯ ಎಲ್ಲಿ ನಡೆದಿದೆ? ಕೌತುಕ ವಿಷಯ ಜಗದಲ್ಲಿ ನಡೆದಿದೆ. ಹಳ್ಳಿಗೆ ಯಾವಾಗ ಹೋಗಬೇಕು? ಹಳ್ಳಿಗೆ ಯಾವಾಗ ಹೋಗಬೇಕು? ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗುವೆನು. ಇಲ್ಲಿ ಆ ಆ ಈ ಪಟ್ಟಿಗಳಲ್ಲಿರುವ ಶಬ್ದವನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ. ಬೇಸಿಗೆ ರಜೆಯಲ್ಲಿ ತೋಟದಿ ಬೆಳೆದಿಹ ಜಗದಲ್ಲಿ ನಡೆದಿಹ ಮುಗಿಲನೆ ಮುಟ್ಟುವ. ಬೇಸಿಗೆ ರಜೆಯಲ್ಲಿ ಕೌತುಕ ವಿಷಯವ. ಇಲ್ಲಿ ಆ ಅಲ್ಲಿ ಬೇಸಿಗೆ ರಜೆಯಲ್ಲಿ, ಆ ಅಲ್ಲಿ ಅಪ್ಪನ ಜೊತೆನ, ಈ ಅಲ್ಲಿ ಹಳ್ಳಿಗೆ ಹೋಗುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಈ ರೀತಿ ಅಲ್ಲಿ ಇಲ್ಲಿ ಕೆಲವೊಂದು ಸಾಲುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಜೋಡಿಸಿ ಆ ಪದದ ಸಾಲನ್ನು ಹಾಡಿನ ರೂಪದಲ್ಲಿ ಹೇಳಬೇಕು. ನಂತರ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ. ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ರೈತನು ಬೆವರು ಸುರಿಸಿ ದುಡಿಯುವನು. ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. ಸೃಷ್ಟಿಯು ಹಚ್ಚನೆ ಹಸುರಾಗಿದೆ. ಹಾಡನ್ನು ಎತ್ತರ ದನಿಯಲ್ಲಿ ಹಾಡಬೇಕು. ಪಾಠಪೂರ್ವ ಚಟುವಟಿಕೆ. ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಪ್ರಾಣಿಯ ಹೆಸರೇನು? ಕೋತಿ, ಮಂಗ. ಎರಡನೇದು, ಈ ಪ್ರಾಣಿಯ ಹೆಸರೇನು? ಅಳಿಲು. ಈ ಚಿತ್ರದಲ್ಲಿರುವುದೇನು? ಆಲದ ಮರ. ಈ ಚಿತ್ರದಲ್ಲಿರುವುದೇನು? ಜೋಕಾಲಿ.